ನಮಸ್ಕಾರ, ಸದಾನಂದ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಇದು ಮೂರನೇ ವಿಡಿಯೋ. ಅಂದರೆ ಅರಣ್ಯ ಇಲಾಖೆಯಲ್ಲಿ ಅಧಿಕಾರಿಗಳು ಯಾವ್ಯಾವ ರೀತಿ ದರ್ಪವನ್ನು ಮಾಡ್ತಾಯಿದ್ದಾರೆ, ಯಾವ ರೀತಿ ಹಣವನ್ನು ಲೂಟಿ ಮಾಡ್ತಾಯಿದ್ದಾರೆ, ಗಿಡಗಳನ್ನು ನೆಡುವಂಥ ವಿಷಯದಲ್ಲಿ ಎಷ್ಟೆಷ್ಟು ಮೋಸವನ್ನು ಮಾಡ್ತಾಯಿದ್ದಾರೆ. ಲೆಕ್ಕಪತ್ರ ಇಲ್ಲ, ರಾಮನ ಲೆಕ್ಕ ಕೃಷ್ಣನ ಲೆಕ್ಕವನ್ನು ಇಟ್ಟಿರ್ತಾರೆ. ಇವತ್ತಿನ ವಿಡಿಯೋದಲ್ಲಿ ಏನಂತಂದರೆ ಮಂಜುನಾಥ ಚೌಹಾಣ್ IFS ಅವರು ಅಂದರೆ CCAP ಅವರು ದೊಡ್ಡ ಹುದ್ದೆಯಲ್ಲಿದೆ. CCAP ಅಂತಂದರೆ ಅಲ್ಲಿ ಬಾಗಲಕೋಟ, ಬಿಜಾಪುರ, ಬೆಳಗಾವಿ, ಗೋಕಾಕ್ ಬರ್ತದೆ, 4 ಡಿವಿಷನ್. ಅದರಲ್ಲಿ 13 ಮಂದಿ ಸಬ್ ಡಿವಿಷನ್ ಇದೆ. ಇದರಲ್ಲಿ 13 ಸಬ್ ಡಿವಿಷನ್ ಇದೆ, 48 ರೇಂಜರ್ ಇದ್ದಾರೆ, 4 ಡಿವಿಷನ್ಗಳು ಬರ್ತಾರೆ. ಹಾಗಾದರೆ ಇಲ್ಲಿ CCAP ಯಾರಿಗೆ ಭೇಟಿ ಆಗ್ತಾಯಿದ್ದಾರೆ? ಮಾಧ್ಯಮದವ್ರಿಗೆ ಭೇಟಿ ಆಗೋದಿಲ್ಲ, ನಂತರ ಪರಿಸರವಾದಿಗಳಿಗೆ ಭೇಟಿ ಆಗೋದಿಲ್ಲ, ಸಾರ್ವಜನಿಕರಿಗೂ ಭೇಟಿ ಆಗೋದಿಲ್ಲ. ಇವರು ಇದಾರ ಅನ್ನೋದನ್ನು ಗೊತ್ತಿಲ್ಲ. ಅದರ ಸಾಮಾನ್ಯ ಸ್ಟೈಲ್ ಅಲ್ಲವೇ ಅಲ್ಲ. ಐಷಾರಾಮಿ ಜೀವನ. ಈ ಹಿಂದೆ ಇದ್ದಾಗ ಕೂಡ ಐಷಾರಾಮಿ ಜೀವನ ಮಾಡಿದ್ರು. ಇವು ಕೂಡ 4-5 ವರ್ಷಗಳಿಂದ ಬಂದಿದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ಲೂಟಿಯಲ್ಲಿ ತೊಡಗಿದ್ದಾರೆ. ಅದು ಹೇಳೋರಿಲ್ಲ, ಕೇಳೋರಿಲ್ಲ. ಯಾರು ಕೇಳ್ತಾರೆ? ಯಾಕಂದ್ರೆ ರ್ಯಾಂಕ್ ಭಾಳ ದೊಡ್ಡದು. ಇವ್ರಿಗೆ ಕೇಳಿದ್ರೆ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡುವಂಥ ಅಧಿಕಾರಿ ಇವ್ರ ಕಡೆ ಇರ್ತದೆ. ಅಂದ್ರೆ ಇಲ್ಲಿ ನೀವು ಏನು ಮಾಡ್ತಾಯಿದ್ರಿ? ಮುಖ್ಯಮಂತ್ರಿ ಆಶ್ಚರ್ಯ ಅಂತ ಮುಖ್ಯಮಂತ್ರಿ ಫೋನ್ ಮಾಡಿರಿ, ಎತ್ತುವಂಥ ಪರಿಸ್ಥಿತಿಯಲ್ಲಿ ಇವರಿಲ್ಲ, ಎತ್ತೋದಿಲ್ಲ. ಇನ್ನು ಸಾಮಾನ್ಯರ ಪರಿಸ್ಥಿತಿ ಏನು? ಬೆಳಗಾವಿ ಪತ್ರಕರ್ತರಿಗೆ ಇದ್ರ ಬಗ್ಗೆ ಗೊತ್ತನೇ ಇಲ್ಲ. CCAP ಒಂದು ಹುದ್ದೆ ಇದೆ ಅಂತ. ಮಂಜುನಾಥ್ ಚೌಹಾಣ್ ಇಲ್ಲಿ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಬೆಳಗಾವಿ ವೃತ್ತದಲ್ಲಿ ಕೆಲಸ ಮಾಡ್ತಾಯಿದ್ದಾರಂತ. ನಾವೇನು ಕೇಳ್ತೇವೆ? 4-5 ವರ್ಷ ಒಂದು ಜಾಗದಲ್ಲಿ ಇರೋದ್ರಿಂದ ನಿಮಗೆ ಏನಾದ್ರು ಸ್ವಲ್ಪ ಮರ್ಯಾದೆ ಬೇಕಾಗ್ತದಲ್ಲ, ಬಿಟ್ಟು ಕೊಡಬೇಕು. IAS, IPS ಮತ್ತು KS ಅಧಿಕಾರಿಗಳು ಏನಿರ್ತಾರೆ ಅವರು ಮರ್ಯಾದೆ ಇದ್ದವರು ಬಿಟ್ಟು ಹೋಗಿರ್ತಾರೆ. ನೀವು ಅಲ್ಲೇ ಇದ್ದೀರಿ ಅಂದರೆ ನಿಮಗೆ ಮರ್ಯಾದೆ ಇಲ್ಲಂತನ ಅರ್ಥ. ಅದನ್ನು ಹಂಗೆ ಭಾವಿಸ್ತೈತೆ. ಯಾಕಂದ್ರೆ ಕೆಲವು ಜನ ಮಾತಾಡ್ತಾರೆ ಭಾಳ ವರ್ಷದಿಂದ ಇಲ್ಲಿದ್ದಾರೆ ಅಂದರೆ ಯಾರ ಆಶೀರ್ವಾದದಿಂದ ನೀವು ಇದ್ದೀರಿ, ಯಾಕೆ ಇಲ್ಲಿದ್ದೀರಿ ಅದನ್ನು ಯಾರೂ ಕೇಳಬಾರ್ದು. ಕೇಳಿದ್ರೆ ಅವು ಸಸ್ಪೆಂಡ. ಮತ್ತು ಇವ್ರಿಗೆ ಯಾರಿಗೂ ಭೇಟಿ ಆಗಂಗಿಲ್ಲ. ಅದು ಭಾಳ ಮಹತ್ವದ್ದು. ನೀವೇನು ಮಾಡತ್ತೀರಿ? ಕೆಲಸ ಕೊಟ್ಟು ಅಂಕಿಅಂಶಗಳ ಡಾಟಾ ಏನಾದರೂ ನಿಮ್ಮ ಕಡೆ ಇದೆನಾ? ಅಭಿವೃದ್ಧಿ ಮಾಡಿದ್ದು ಡಾಟಾನೂ ಇಲ್ಲ. ಅವ್ರು ಏನು ಕೊಟ್ಟಿರ್ತಾರೆ ಅದೇ. ಮತ್ತು ಹಿರಿಯ ಅಧಿಕಾರಿಗಳು ಬಂದಾಗ ಅಲ್ಲಿ ಸಂಭಾವಿತನಂತೆ ವರ್ತನೆ ಮಾಡೋದು, ಅದರ ಲೂಟಿಯಲ್ಲಿ ತೊಡಗಿದ್ದು ಹೇಗೆ ಏನು ಅನ್ನೋದು ಮುಂದಿನ ವಿಡಿಯೋದಲ್ಲಿ ಹೇಳ್ತೇವೆ. ಇನ್ನು ಇಲ್ಲಿ ಸರ್ಕಲ್ ಹೆಂಗಿದೆ ಅಂದರೆ CCAP ಇವರು ಮುಖ್ಯವರು ಯಾರು? ಮಂಜುನಾಥ ಚೌಹಾಣ್. DCAP ಈಗೇನಿದ್ದಾರೆ? ಕ್ರಾಂತಿಯವರು ಇದ್ದಾರೆ. ಅದರ ಕೆಳಗೆ ACAP ನಾಗರಾಜ್ ಬಾಳೆಹೊಸೂರು. ಇವ್ರ ಬಗ್ಗೆ ನಾವು ವರದಿಯನ್ನು ಮಾಡಿದರೆ ತೆಗೆದು ನೋಡ್ಬೇಕು. ಇನ್ನು ರೇಂಜರ್ ಪ್ರಶಾಂತ್ ಗೋಕಾವಿ ಅವರಿದ್ದಾರೆ, ಪ್ರಶಾಂತ್ ಅನ್ನೋರಿದ್ದಾರೆ. ಅಂದರೆ ಇವರೆಲ್ಲ ಹೆಡ್. ಇವ್ರ ಮೇಲೂ ಸಹಿತ ನಿಗಾ ಇಲ್ಲ. ಅಂದರೆ ಸರ್ಕಾರ ಸಾಕಷ್ಟು ಅನುದಾನವನ್ನು ಕೊಡ್ತಾಯಿದ್ರು ಕೂಡ. ಈಗ ನಾವು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದು 600 ಕಿಲೋಮೀಟ್ರ್ ಗಿಡಗಳು ನೆಡೋದು ಬಂದಿತ್ತು. ಅಲ್ಲಿ ಇಲ್ಲಿ ಬೆಳಗಾವಿ ಸರ್ಕಲಕ್ಕೆ ಇಲ್ಲಿ 150 ಕಿಲೋಮೀಟ್ರ್, 1 ಕಿಲೋಮೀಟ್ರಿಗೆ 3 ಲಕ್ಷ. ಅಂದರೆ 50 ಕಿಲೋಮೀಟ್ರಿಗೆ ಎಷ್ಟಾಯ್ತು? 150 ಕಿಲೋಮೀಟ್ರಿಗೆ 4,50,00,000 ಆಯಿತು. ಇದನ್ನು ಎಲ್ಲಿ ನೆಟ್ಟಿದ್ದಾರೆ ಅನ್ನೋದು ಪರೀಕ್ಷೆ ಮಾಡಬೇಕಲ್ಲ CCAP ಅವರು. ಇವರ ಹುದ್ದೆ ಅತ್ಯುನ್ನತ ಹುದ್ದೆ. ಮೇಲಿನ ಏನು ಅಧಿಕಾರಿಗಳು ಬರ್ತಾರೆ ಅವರಿಗೆ ಮುಖ್ಯ ರಸ್ತೆ ತೋರಿಸೋದು. ಎಡಬದಿಗೆ 150 ಗಿಡಗಳನ್ನ ಹಚ್ಚಬೇಕು, ಬಲಬದಿಗೆ 150 ಹಚ್ಬೇಕು 1 ಕಿಲೋಮೀಟರ್. ಆವಾಗ 3 ಲಕ್ಷ. ಇಲ್ಲಿ 600 ಕಿಲೋಮೀಟರ್ ಅಂದರೆ ಎಷ್ಟು ದೊಡ್ಡ ಅಮೌಂಟ್ ಆಯಿತು. ಹಾಗಾದರೆ ಇಲ್ಲಿ ಎಷ್ಟು ಗಿಡಗಳನ್ನು ನೆಟ್ಟಿದ್ದಾರೆ, ಎಷ್ಟು ನಾಶ ಆಗಿದೆ? ಎಲ್ಲ ಹಚ್ಚಿದ ಎಲ್ಲ ಆಗೋದಿಲ್ಲ, ಕೆಲವೊಂದು ನಾಶ ಆಗ್ತದೆ. ಆದರೆ ಇಲ್ಲಿ ನಾಶ ಆಗದ್ದು ಇದನ್ನು ಇದ್ದಾವೆ ಅಂತ ಇದು ತಮ್ಮ ಪತ್ರಿಕೆಯಲ್ಲಿ, ತಮ್ಮ ಒಂದು ಲೆಕ್ಕಪತ್ರದಲ್ಲಿ ತೋರಿಸ್ತಾರೆ. ಒಟ್ಟಾರೆ ಇಲ್ಲಿ ಕೆಳಗಿನ ಹಂತದ ಅಧಿಕಾರಿಗಳನ್ನ ಏನು ನಿಯಂತ್ರಣ ಇಡಬೇಕಾಯ್ತು, ನಿಯಂತ್ರಣ ಇಲ್ಲ. ಹೀಗಾಗಿ ಮೇಲಿನ ಅಧಿಕಾರಿಗಳು ಇದನ್ನು ಗಮನಿಸಬೇಕು. ಮತ್ತು ಆಸ್ತಿ ಮಾಡಿದ್ದು ಸಾಕಷ್ಟಿದೆ, ಅದು ಇನ್ನೊಂದು ವಿಷಯದಲ್ಲಿ ನಾವು ಹೇಳ್ತೇವೆ. ಇನ್ನು ಬೆಳಗಾವಿ ಸರ್ಕಲ್ನಲ್ಲಿ, ಧಾರವಾಡ ಸರ್ಕಲ್ನಲ್ಲಿ ಇದ್ದಾಗ ಅದೇ ರಾಗಿ ಅಲ್ಲಿಯೂ ಅದೇ ಇದೆ. ಸರ್ಕಲ್ ಅಂದರೆ 3ರಿಂದ 4 ಜಿಲ್ಲಾ ಬೆಳಗಾವಿ ಡಿವಿಷನ್ ಯಾವ ರೀತಿ 4 ಇವೆ ಆ ರೀತಿ. ಇಲ್ಲಿ ಮಂಜುನಾಥ ಚೌಹಾಣ್ ಅವರು ಏನು ಮಾಡ್ತಾಯಿದ್ದಾರೆ ಅಂತ ನಾವು ಕೇಳ್ತಾ ಇದ್ದೇವೆ. ಇನ್ನು ಪಬ್ಲಿಕ್ಕಾಗಿ ಯಾಕೆ ಇವರು ಭೇಟಿ ಆಗಿಲ್ಲ? ಪತ್ರಕರ್ತರ ಪ್ರಶ್ನೆಗಳಿಗೆ ಯಾಕೆ ಉತ್ತರ ಕೊಡೋಂಗಿಲ್ಲ? ಪರಿಸರವಾದಿಗಳೇ ಒಂದೇ ಮೀಟಿಂಗ್ ಮಾಡಿಲ್ಲ.
ಅಧಿಕಾರಿಗಳ ಮೀಟಿಂಗ್ ಮಾಡಿದ್ರೆ ಸಾಲದು, ಪರಿಸರವಾದಿಗಳ ಮೀಟಿಂಗ್ ಮಾಡಬೇಕು, ಅದು ಗೊತ್ತಿಲ್ಲ. ಪತ್ರಕರ್ತರಿಗೆ ಎಷ್ಟು ಬಂತು ಎಷ್ಟು ಹೋತು ಅದು ಅವರಿಗೆ ಹೇಳೋದಿಲ್ಲ ಕೇಳೋದಿಲ್ಲ. ಅಂದರೆ ಗೌಪ್ಯವಾಗಿಟ್ಟದ್ದು ಯಾಕೆ ಅಂತ ನಾವು ಕೇಳ್ತೇವೆ. ಇನ್ನು ನಿನ್ನೆ ನಾವು ಒಂದು ವಿಡಿಯೋದಲ್ಲಿ ನಾವು ಈ ಅರಣ್ಯ ಇಲಾಖೆಯಲ್ಲಿ ಏನೇನು ರ್ಯಾಂಕ್ ಇದಾವೆ ಆ ರ್ಯಾಂಕ್ ಬಗ್ಗೆ ನೋಡೋಣ. ಫಸ್ಟ್ ರ್ಯಾಂಕ್ ಅಂದರೆ PCCF ಅಂದರೆ ಹೆಡ್ ಆಫ್ ಫಾರೆಸ್ಟ್ ಇವರು ಟಾಪ್ ಇವರು. ಇನ್ನು PCCF ವೈಲ್ಡ್ ಲೈಫ್ ಮತ್ತು ಈ ಥರದ್ದು ಎರಡನೇ ಹಂತದ ಅಧಿಕಾರಿಗಳು. ಮೂರನೇ ಹಂತದ್ದು APCCF, CCF, CF, DCF ಅಂದರೆ DFO ಏನಾದರೆ ಅವರು. ನಂತರ ACF, ನಂತರ RFO ಅಂದರೆ ಇವರು ರೇಂಜರ್ ಅವರು, DRPO, ನಂತರ ಫಾರೆಸ್ಟರ್, ಗಾರ್ಡ ಮತ್ತು ವಾಚರ್. ಇಲ್ಲಿ ಮಂಜುನಾಥ ಚೌಹಾಣ್ ಅವರು ಏನಿದ್ದಾರೆ IPS ಅಧಿಕಾರಿ CCF ಹುದ್ದೆಯಲ್ಲಿ ಮುಂದುವರಿತಾರೋ ಬಿಡ್ತಾರೋ ಕಾದು ನೋಡಬೇಕು. ಆದಷ್ಟು ಬೇಗನೆ ಇವರು ವರ್ಗಾವಣೆ ಆಗಿ ಹೋದರೆ ಒಳ್ಳೆಯದು. ಅರಣ್ಯ ಇಲಾಖೆ ಅಧಿಕಾರಿಗಳು ಇದನ್ನು ಗಮನಿಸಬೇಕಾಗ್ತದೆ. ನಂತರ ಇವ್ರ ಹಿಂದೆ ಯಾರಿದ್ದಾರೆ, ಯಾರು ಉಳಿಸ್ಕೊಂಡಾರೆ, ಎಷ್ಟು ವರ್ಷಕ್ಕೆ ಇವರು ಕೊಡ್ತಾಯಿದ್ದಾರೆ ಮಂತ್ರಿಗಳಿಗೆ, ಯಾವ ಮಂತ್ರಿ ಶಾಮೀಲಾಗಿದ್ದಾರೆ ಅನ್ನೋದು ಮುಂದಿನ ವಿಡಿಯೋದಲ್ಲಿ ನಾವು ಸ್ಪಷ್ಟವಾದಂಥ ವಿಚಾರವನ್ನು ಪ್ರಸ್ತಾಪ ಮಾಡ್ತೇವೆ. ಇವರೊಬ್ಬ ಖಾಲಿ ಮನುಷ್ಯ ಅಂತ ಹೇಳ್ಬೋದು. ರಾಜು ಸೇಠ್ ಅವರು, ಆಸಿಫ್ ಸೇಠ್ ಅವರು, ನೀವು ಕೂಡ ಒಮ್ಮೆ ಫೋನ್ ಮಾಡಿ ನೋಡಿ, ನಿಮ್ಮ ಫೋನನ್ನು ಕೂಡ ಎತ್ತೋದಿಲ್ಲ. ಆ ಹಿಂದೆ ಇದ್ದಂಥ ಅಧಿಕಾರಿಗಳು ಈ ರೀತಿ ಇರಲಿಲ್ಲ. CCF ಹುದ್ದೆಲ್ಲ ಇರ್ತದೆ. ಯಾಕಂದರೆ BV ಪಾಟೀಲ್ ಇದ್ದರು, ಒಳ್ಳೆ ಕೆಲಸವನ್ನು ಮಾಡಿ ಹೋಗಿದ್ದಾರೆ. ನಂತರ ಕೃಷ್ಣ ಉದುಪಡೆ ಅಂತಿದ್ದರು, ಕರುಣಾಕರನ್ ಅಂತಿದ್ದರು, ನಂತರ ಶ್ರೀಕಾಂತ ಹೊಸೂರ್ ಅವರು ಕೂಡ ಇದ್ದಾರೆ. ಅಂದರೆ ಇವರು ಪರಿಸರವಾದಿಗಳ ಜೊತೆ ಮೀಟಿಂಗ್ ಮಾಡ್ತಿದ್ರು, ನಂತರ ಪತ್ರಕರ್ತರ ಜೊತೆ ಸಂವಾದವನ್ನು ಮಾಡ್ತಿದ್ರು. ಇನ್ನು ಇಲ್ಲಿ ಇದ್ದಾರೆ ಮಂಜುನಾಥ್ ಅವರು, ಯಾರ ಜೊತೆನೂ ಮಾತಾಡೋದು. ಸಾರ್ವಜನಿಕ ಸಂಪರ್ಕ ಇಲ್ಲ ಅಂತಂದರೆ ನೀವು ಸಾರ್ವಜನಿಕ ಸಂಪರ್ಕ ಇಲ್ಲ ಅಂತಂದರೆ ನೀವು ಕೆಲಸ ಹೆಂಗೆ ಮಾಡ್ತೀರಿ? ಕೆಲಸ ಮಾಡಲಿಕ್ಕೆ ನೀವು ಆ ಸ್ಥಳದಲ್ಲಿ ಇರಲಿಕ್ಕೆ ಯೋಗ್ಯ ಇರಲ್ಲ ಅಂತಲೇ ಅರ್ಥ ಮಾಡ್ಕೊಳ್ಬೇಕಾಯ್ತೆ. ಬೇಗನೆ ಇಲ್ಲಿಂದ ವರ್ಗಾವಣೆ ಆಗಿ ಬೇರೆಯವರು ಬರ್ತಾರೆ. ಬೇರೆಯವರು ಬಂದರೆ ಇಲ್ಲಿ ಅಭಿವೃದ್ಧಿ ಆಗೇ ಆಗ್ತದೆ. ಮಂತ್ರಿಗಳು ಗಮನಿಸಬೇಕು, ಏನು ಮಿನಿಟ್ ಕೊಡ್ತಾರಲ್ಲ ಅವರು ಗಮನಿಸಬೇಕು. ನಂತರ ಅರಣ್ಯ ಇಲಾಖೆ ಮಂತ್ರಿ ಕೂಡ ಇದನ್ನು ಗಮನಿಸಬೇಕು. ನಾಳೆ ಮತ್ತೊಂದು ತಮ್ಮನ್ನು ಭೇಟಿ ಆಗ್ತವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.